ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತಾನೆ. ಸೊ ಇವತ್ತಿನ ಮಿನಿ ಲಾಗ್ ಒಳಗೆ ಏನೈತೆ ಅಂತ ನೋಡೋಣ ಬರ್ರಿ. ವೆಲ್ಕಮ್ ಟು ಪವಿತ್ರ ವಿಲಾಗ್. ಇವತ್ತು ಲೇಟಾಗೇ ಎದ್ದಿದ್ವಿ, ಜಲ್ದಿ ಏನು ಎದ್ದಿರಲಿಲ್ಲ. ಬಟ್ ಆದರೂ ಕೂಡ ಹೊರಗೆ ಹೆಂಗೈತೆ ನೋಡ್ರಿ, ಮಾಡಾಕ್ದಂಗೆ ಐತಿ. ನಾ ಎಲ್ಲಿ 6:30 ಎದ್ದೇನೇನೋ ಅಂದ್ಕೊಂಡೆ, ಇಲ್ಲ ನಾರ್ಮಲ್ ಆಗಿ 7 ಗಂಟೆಗೆ ಎದ್ದಿದ್ನಿ. ಮತ್ತು ನಾರ್ಮಲ್ ರೂಟೀನ್ ಸ್ಟಾರ್ಟ್ ಆಗೈತೆ ರೀ. ಚಹಾ ಆಯ್ತು, ಅದಾಯ್ತು ಇದಾಯ್ತು ಅಂತೇಳಿ. ಏನು ನ್ಯೂ ಇಯರ್ದಂತೂ ಏನೂ ಪ್ಲ್ಯಾನ್ ಇರಲಿಲ್ಲ. ಹೀಗಾಗಿ ಆರಾಮಾಗಿ ತಾಲಿಪಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ಹಾಕಿದ್ರೆ ನನ್ನ ಮಗ ಅದ್ರಾಗ ಕೇಕ್ ಮಾಡಿ ಸೆಲೆಬ್ರೇಟ್ ಮಾಡಾಕತ್ತಿದ್ದ. ಇನ್ನು ನಾನು ಬಡ ಬಡ ಇಸ್ಕೊಂಡು ಸೌತೆಕಾಯಿ ತುರಿದು ಹಾಕಿ ತಾಲಿಪಟ್ಟಿ ರೆಡಿ ಮಾಡ್ಕೊಂಡು ತಾಲಿಪಟ್ಟಿ ಮಾಡತ್ತೇನೆ ಅಂತ ತಿಳ್ಕೊಂಬಿಡ್ಬೇಕು ರೀ. ಸ್ವಲ್ಪ ಅಡುಗೆ ರಜಾ ಇದ್ದಂಗೆ. ಯಾಕೆ ಅಂತಂದ್ರೆ ಚಪಾತಿ ಪಲ್ಯ ಮಾಡೋ ಬದಲು ತಾಲಿಪಟ್ಟಿ ಮಾಡ್ಯಾವಂದ್ರೆ ಮತ್ತೇನಾದ್ರು ಬೇರೆ ಕೆಲಸ ಐತೆ ಅಂದಂಗೆ. ಏನೈತಿ ಅಂತ ಹೇಳ್ತೇನಂತ ನಿಮಗೆ. ಅಂದರೆ ನ್ಯೂ ಇಯರ್ ಬಂತಲ್ಲ, ಹೊಸ ವರ್ಷಕ್ಕೆ ಏನಾರು ಸ್ವೀಟ್ ಮಾಡ್ಬೇಕು ಅನ್ಕೊಂಡು ನನ್ನ ದೊಡ್ಡ ಮಗಗೆ ಸ್ಪೆಷಲಿ ಜಾಮೂನ್ ಸೇರ್ತದೆ ರೀ. ಜಾಮೂನ್ ಪದೇ ಪದೇ ಮಾಡಿರ್ತಿದ್ದೆ. ಬಟ್ ಈಗ ಸೀಸನ್ ಕಿಂಗ್ ಒಂದು ಐತಲ್ಲ, ಯಾವ್ದು ರೀ, ಕಡ್ಲಿ ಗಿಡ ಅಲ್ಲ, ಮತ್ತು ಗೆಣಸು ಅಲ್ಲ, ಗೆಣಸು ಚಲೋನ ರೀ. ಬಟ್ ನನಗೆ ಅದ್ರದ್ದೇನು ಹಂಗೇನು ಸ್ಪೆಷಲ್ ರೆಸಿಪಿ ಗೊತ್ತಿಲ್ಲ, ಟ್ರೈ ಮಾಡ್ತೇನಂತ. ನೆಕ್ಸ್ಟ್ ನನಗೆ ನೆನಪಾಗಿದ್ದ ಕ್ಯಾರೆಟ್ ಹಲ್ವಾ ಮಾಡ್ಬೇಕು ಅಂದ್ಕೊಂಡೆ. ಸೀಸನ್ ಕಿಂಗ್ ಇದೆ ಅಲ್ರಿ ಈಗ. ಎಷ್ಟು ಮಸ್ತ್ ಇತ್ತು ಕ್ಯಾರೆಟ್ ಅಂದ್ರೆ. ಅದು ಭಾಳ ಮಂದಿ ತಂದು ಕೊಟ್ಬಿಟ್ಟಿದ್ರು, ಭಾಳ ಆಗಿದ್ದು. ಇನ್ನು ವೇಸ್ಟ್ ಹಾಕಾಗ್ತೀವಿ ಅಂತೇಳಿ ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಹಿಂದಿನ ದಿನಾನ ಫಿಕ್ಸ್ ಮಾಡ್ಕೊಂಡಿದ್ದೆ, ನಾಳೆ ಕ್ಯಾರೆಟ್ ಹಲ್ವಾ ಅಂತೇಳಿ. ಅದಕ್ಕೆ ತಾಲಿಪಟ್ಟಿ ರೆಡಿ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ತುರಿದಂತೂ ಹಿಂದಿನ ದಿನ ಇಟ್ಕೊಂಡಿದ್ನಲ್ರಿ. ಅದು ಭಾಳ ಕಷ್ಟದ ಕೆಲಸ ಹಲ್ವಾ ಮಾಡುವಾಗ. ಹೀಗಾಗಿ ಭಾಳ ಟೈಮ್ ಹಿಡಿಲಿಲ್ಲ ರೀ, ಭಾಳ ಜಲ್ದಿನ ಆಯ್ತು. ಬಟ್ ತುರಿಯೋದು ಕಷ್ಟ ಅಂಥೇಳಿ ಕ್ಯಾರೆಟ್ ಹಲ್ವಾ ಮಾಡೋದನ್ನು ಕಡಿಮೆ. ಹಂಗೆ ಮಾಡಿದ್ರೆ ಸೇರಂಗಿಲ್ಲ, ಏನು ಹೇಳ್ಬೇಕು ಹಿಂಗಾದ್ರೆ. ಸೊ ಅಂತೂ ಇಂತೂ ಕ್ಯಾರೆಟ್ ಹಲ್ವಾ ಆದ್ರಿ. ಫಸ್ಟ್ ಕ್ಲಾಸ್ ಏಲಕ್ಕಿ ಹಾಕಿ ಡ್ರೈ ಫ್ರೂಟ್ಸು ಹಾಕಿ ರೆಡಿ ಮಾಡಿದ್ನಿ. ಕಂಪ್ಲೀಟ್ ರೆಸಿಪಿ ಆಲ್ರೆಡಿ ವ್ಲಾಗ್ ಒಳಗೆ ಐತ್ರಿ, ಚೆಕ್ ಮಾಡಿರಿ ಒಂದು ಸಾರಿ. ಭಾರಿ ಟೇಸ್ಟಿ ಆಗಿತ್ತು. ನನ್ನ ಇಬ್ಬರು ಮಕ್ಕಳಿಗೂ ಲೈಕ್ ಆತ. ನಮ್ಮ ಧ್ರುವಿ ಫಸ್ಟ್ ಟೈಮ್ ಇರಬೇಕು ರೀ ತಿಂದಿದ್ದ. ಅವ್ನು ಕಿರಿಕಿರಿ ಒಳಗೆ ನಾನು ಇಷ್ಟು 2 ವರ್ಷ ಆದ್ರೂ ಮಾಡೇ ಇರಲಿಲ್ಲ, ಈ ವರ್ಷ ಮಾಡೀನಿ. ಅಂತೂ ಇಂತೂ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು. ಸೊ ವರ್ಷದ ಕೊನೆ ದಿನ ಕ್ಯಾರೆಟ್ ಹಲ್ವಾ ಮಾಡಿಟ್ಟೆ. ಅಂದರೆ ಇನ್ನು ಫ್ರಿಜ್ ಒಳಗೆ ಇಟ್ಬಿಡ್ತೇನೆ ರೀ, ನಡಿತೈತಿ, ಒಂದು ವಾರ ತಿನ್ಬೋದು. ಅಷ್ಟೇನು ದಿನ ದಾಟಂಗಿಲ್ಲ ರೀ, ಖಾಲಿ ಮಾಡಿಬಿಡ್ತೀವಿ ನಾವು. ಬಟ್ ಇಡಬಹುದು, ಸ್ಟೋರ್ ಮಾಡ್ಬೋದು. ಮತ್ತು ನೀರಿನ ಅಂಶ ಅಂತೂ ಇರಂಗಿಲ್ಲಲ್ರಿ, ಚಲೋ ಆಗಿರ್ತೈತಿ. ಇದು ಮುಗೀತು ಅನ್ಕೊಡ್ದ ಟೈಮ್ ಆಗಿತ್ತು ರೀ. ಮಗ ಬಂದ, ಹೋಮ್ವರ್ಕ್ ಆಯ್ತು, ಸ್ಕೂಲ್ ಆಯ್ತು, ಅದಾಯ್ತು ಇದಾಯ್ತು ಅನ್ಕೊಡ್ದ ರಾತ್ರಿ ಇದು ಊಟದ ಟೈಮ್ ಆಗೇ ಬಿಟ್ಟಿತ್ತು ರೀ. ಸ್ವಲ್ಪ ರೈಸ್ ಮಾಡಿಕೊಂಡೆ, ಒಗ್ಗರ್ಣೆ ಕೊಟ್ಕೊಂಡೆ, ಮುಗಿಸ್ಕೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡು ಮಲ್ಕೋಬೋದು. ಅಂದ್ರೆ ಭಾಳ ಲೇಟ್ ಆಗಿತ್ತು ರೀ ಇವತ್ತಿನ ಮಿನಿ ಲಾಗ್ ಹೆಂಗೆ ಅನಿಸ್ತು? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಂಪ್ಲೀಟ್ ಲಾಗ್ ಅಪ್ಲೋಡ್ ಮಾಡೀನಿ, ಚೆಕ್ ಮಾಡಿರಿ. ಥ್ಯಾಂಕ್ ಯು.